ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಸೊ SSLC ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ನಾನು ಕೂಡ ಎಷ್ಟೊಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೆಫರ್ ಮಾಡ್ಕೊಳ್ಳಿ ಮಕ್ಕಳೇ. ಇದು ಥರ್ಡ್ ಲ್ಯಾಂಗ್ವೇಜ್ ಇಂಡಿಯಾ ಔಟ್ ಆಫ್ ಔಟ್ ಪೇಪರ್. ಔಟ್ ಆಫ್ ಔಟ್ ಹೆಂಗೆ ಸ್ಕೋರ್ ಮಾಡ್ತಾರೆ, ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತಂದರೆ ಯಾವೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕು, ಯಾವ ರೀತಿ ನಾವು ಬರೀಬೇಕು, ಎಲ್ಲೂ ಒಂದು ಮಾರ್ಕ್ಸು ಕಟ್ ಆಗಬಾರ್ದು ಅಂತ ಅಂದರೆ ನೀವು ಈ ರೀತಿ ಬರಿಬೇಕಾಗತ್ತೆ. ಇದು ಲಾಸ್ಟ್ ಇಯರ್ ಫೈನಲ್ ಎಕ್ಸಾಮ್ದು ಪೇಪರ್ ಆಗಿರುತ್ತೆ. ನೋಡಿ, ಈ ಮಗು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಕೊಂಡಿದೆ. ಫಸ್ಟ್ ಪೇಜ್ ಫಿಲ್ ಮಾಡ್ಕೋಬೇಕು ಆ್ಯಂಡ್ ಇನ್ಸ್ಟ್ರಕ್ಷನ್ ಇರುತ್ತೆ, ಕರೆಕ್ಟಾಗಿ ರೀಡ್ ಮಾಡ್ಕೊಳ್ಳಿ. ಫಸ್ಟ್ ಮೈನ್ ನೋಡಿ, ಎಲ್ಲ ವಿತ್ ಆಪ್ಷನ್ಸ್ ಬರಿಬೇಕಾಗತ್ತೆ. ಆ್ಯಂಡ್ ಒಂದು ಲೈನ್ ಬಿಟ್ಟು ಬರೆದಿದೆ ಆ ಮಗು. ಆ್ಯಂಡ್ ಮೇಲ್ಗಡೆ ಲೈನ್ನ ಟಚ್ ಮಾಡಿದೆ, ಆದರೆ ಇದು ಸ್ಕ್ಯಾನ್ಡ್ ಕಾಪಿ ಆಗಿರೋದ್ರಿಂದ ಅದು ಕಾಣಿಸ್ತಾ ಇಲ್ಲ. ಸೆಕೆಂಡ್ ಮೈನಲ್ಲೂ ಕೂಡ ಅದೇ ರೀತಿ ಆನ್ಸರ್ಸ್ನ ಬರೆದಿದೆ. ಸೊ ಥರ್ಡ್ ಮೈನಲ್ಲೂ ಕೂಡ 1 ಮಾರ್ಕ್ ಕ್ವಶನ್ಸ್ಗೂ ಆನ್ಸರ್ ಚೆನ್ನಾಗೇ ಬರೆದಿದೆ, ನೀವು ನೋಡ್ಬೋದು. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸು ಅಷ್ಟೇ ಆನ್ಸರ್ಸ್ನ ಹೈಲೈಟ್ ಮಾಡಿದೆ ಮಗು. ಸೊ ಅದರಿಂದ ಏನು ವ್ಯಾಲ್ಯೂಯೇಟರ್ಸ್ಗೆ ಮೇಯ್ನ್ ಅಂಡರ್ಲೈನ್ ಮಾಡಿರೋ ಪಾಯಿಂಟ್ಸ್ನ ನೋಡ್ತಾರೆ, ಅದರಿಂದ ಅವರು ಬೇಗ ಅಟ್ರಾಕ್ಟ್ ಆಗಿ ಮಾರ್ಕ್ಸ್ ಕೊಡ್ಬೋದು. ನಿಮಗೆ ಟೈಮ್ ಇದ್ದರೆ ಈ ರೀತಿ ನೀವು ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೋಬೋದು. ಹಾಗೆ ಒಂದು ಆನ್ಸರ್ ಆದಮೇಲೆ ಲೈನ್ ಹಾಕೋದನ್ನ, ಟೈಮ್ ಇದ್ದರೆ ಲೈನ್ ಹಾಕೋಬೋದು. ನೀವು ಕ್ವಶನ್ ನಂಬರ್, ನೀವು ಯಾವ ಆನ್ಸರ್ ಬರಿತಾ ಇದ್ದೀರಾ ಅದ್ರ ನಂಬರ್ನ ಮರೀದಂಗೆ ಹಾಕಬೇಕಾಗತ್ತೆ. ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಯಾವ ಕ್ವಶನ್ಗೆ ಬರಿತಾ ಇದ್ದೀರಾ ಆ ನಂಬರ್ ಹಾಕಬೇಕು. ಎಲ್ಲ ಬರೆದಿದ್ದೀರಾ ಅಂತ ಮತ್ತೆ ಚೆಕ್ ಮಾಡಬೇಕು. ಪಾಯಿಂಟ್ಸ್ ಇರೋದಕ್ಕೆ ಪಾಯಿಂಟ್ಸ್ ಹಾಕಿ ಬರಿಬೋದು ನೀವು. ಆ್ಯಂಡ್ ಪೊಯಮ್ ರೈಟಿಂಗ್ ಆದರೂ ಅಷ್ಟೇ 4 ಲೈನ್ಸ್ಗೆ 4 ಮಾರ್ಕ್ಸ್ ಇರುತ್ತೆ ಅಲ್ವಾ, ಅದನ್ನು ಕೂಡ ನೀಟಾಗಿ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು ನೀವು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಚೆನ್ನಾಗೇ ಬರಿಬೇಕಾಗತ್ತೆ. ಲ್ಯಾಂಗ್ವೇಜಸ್ಸಲ್ಲಿ ನೀವು ತಪ್ಪು ಮಾಡೋದು ಎಲ್ಲಿ ಅಂತಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸಲ್ಲೇ. ಆ ಸ್ಪೆಲ್ಲಿಂಗ್ಸ್ನ ನೀವು ಒಂಚೂರು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಡಿಫಿಕಲ್ಟ್ ವರ್ಡ್ಸ್ ಇರೋದನ್ನು ಡಿಕ್ಟೇಷನ್ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಆ ಒಂದು ಸ್ಪೆಲ್ಲಿಂಗ್ ವರ್ಡ್ದು ಮೈಂಡಲ್ಲಿ ಇರುತ್ತೆ. ನೀವು ಆವಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕೂಡ ಆಗೋದಿಲ್ಲ. ದೆನ್ ನಿಮಗೆ ಲಾಂಗ್ ಆನ್ಸರ್ಸು ಅಷ್ಟೇ ಪಾಯಿಂಟ್ ವೈಸ್ ನೆನ್ಪಿಟ್ಕೊಳ್ಳಿ, ಇಲ್ಲ ಅರ್ಥ ಮಾಡ್ಕೊಂಡು ನೆನ್ಪಿಟ್ಕೊಂಡು ಒಟ್ಟಾರೆಯಾಗಿ ನೀಟಾಗಿ ಬರೆಯೋದಕ್ಕೆ ನೀವು ಟ್ರೈ ಮಾಡಬೇಕು. ಕನ್ನಡದಕ್ಕೆ ಅನುವಾದ ಮಾಡೋದಾಗಿರ್ಬೋದು, ಎಸ್ಸೆ ರೈಟಿಂಗ್ ಆಗಿರ್ಬೋದು. ನೋಡಿ, ಇಲ್ಲಿ ಇಂಟರ್ನೆಟ್ ಕೊಟ್ಟಿದ್ದಾರೆ, ಪ್ರಸ್ತಾವನ ಹಾಕೋದಾಗಿರ್ಬೋದು, ನೆಕ್ಸ್ಟು ಅದ್ರದ್ದು ಡೆಫಿನಿಷನ್ ಬರೆಯೋದಾಗಿರ್ಬೋದು, ಪಾಯಿಂಟ್ಸ್ ವೈಸ್ ಬರೆಯೋದಾಗಿರ್ಬೋದು, ಕನ್ಕ್ಲೂಡ್ ಮಾಡೋದಾಗಿರ್ಬೋದು, ಎಲ್ಲವುದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಸ್ಸೆ ರೈಟಿಂಗಲ್ಲಿ ಸಮ್ಟೈಮ್ಸ್ ಪಾಯಿಂಟ್ಸ್ ಹಾಕಿ ಕೂಡ ಬರಿಬೋದು. ಲೆಟರ್ ರೈಟಿಂಗು ಅಷ್ಟೇ, ಅದ್ರದ್ದು ಸ್ಟೆಪ್ಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಅಲ್ಲೇ 1 ಮಾರ್ಕ್ ಬಂದುಬಿಡುತ್ತೆ. ಆದ್ದರಿಂದ ಅಲ್ಲೇ ಕೊಟ್ಟಿರ್ತಕ್ಕಂತಹ ಅಡ್ರೆಸ್ಸು, ನೇಮು ಎಲ್ಲ ಬಳಸ್ಕೊಂಡು ಸ್ಟೆಪ್ಸ್ ಎಲ್ಲ ಕ್ಲೀನಾಗೆ ಹಾಕಿ ಬರಿಬೇಕು. ನೋಡಿ, ಈ ರೀತಿ ಬರೆದ್ರೆ ನಿಮಗೂ ಕೂಡ ಔಟ್ ಆಫ್ ಔಟ್ ಸಿಗುತ್ತೆ. ಥ್ಯಾಂಕ್ ಯು.